ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮ್ಯಾಮ್ ಜಸ್ಟಿನ್ ಬರ್ತಾ ಇದೆ ಅಪ್ಡೇಟು IPLಗೆ ಪ್ರಿಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ CSK ಅಂತ ಇನ್ನ ಕೆಲವು ತಿಂಗಳಿದೆ ಆಕ್ಷನ್ಗೆ ಮಿನಿ ಆಕ್ಷನ್ಗೆ ಸೊ ಲಾಸ್ಟ್ ಸೀಸನ್ ಇವರು ಅಜೀಬ್ ಆಗಿದ್ರಿಂದ ಬಾಟಮ್ ಆಫ್ ದ ಟೇಬಲ್ ಕಚ್ಕೊಂಡಿದ್ರಿಂದ ಈ ಸೀಸನ್ ಏನಾರ ಮಾಡಲೇಬೇಕು RCBಗೆ ಟ್ರೋಫಿ ಹೊಡೆ ಹೆಂಗೆ ಮಾಡ್ಕೊಂಡು ಕೊಟ್ಬಿಡ್ವಲ್ಲ ನಾವು ಫಸ್ಟ್ ಈಸಿಯಾಗಿ ಮಾಡ್ಕೊಂಡು ಕೊಟ್ಬಿಡ್ವಲ್ಲ ಎಲ್ಲರೂ ಸೇರ್ಕೊಂಡು ಏನಾರ ಮಾಡಬೇಕು ಅಂದರೆ ಅವ್ರ ತಲೆಗೆ ಅದೇ ಬಂದಿರುತ್ತೆ RCBನೂ ಟ್ರೋಫಿಗೆಲ್ಲ ಅಂತ ಅನ್ಸ್ಬಿಟ್ಟಿರುತ್ತೆ ಅವ್ರಿಗೆ ನಾವು ಅಷ್ಟೊಂದೆಲ್ಲ ಅಜೀಬಾಗಿ ಆಡಿದ್ದೀವ ಅಂತ ಸೊ ಹೌದು ಅಜೀಬ್ ಅಂದರೆ ಅಜೀಬ್ ಆಗಿದ್ದು CSK ಲಾಸ್ಟ್ ಸೀಸನು ಈ ಸೀಸನ್ ಏನಾರು ಮಾಡೋದಕ್ಕೆ ಅಂತ ಹೊರಟಿದ್ದಾರೆ ಟ್ರಯಲ್ಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ 1 ವೀಕ್ನ ಟ್ರಯಲ್ಸ್ ಆಗಿರುತ್ತಂತೆ ಇದು ಸೊ ಸಿಟಿಯ ಔಟ್ಸ್ಕರ್ಟ್ಸಲ್ಲಿ ಚೆನ್ನೈ ಸಿಟಿಯ ಔಟ್ಸ್ಕರ್ಟ್ಸಲ್ಲಿ ಅವರ ಹೈ ಪರ್ಫಾರ್ಮೆನ್ಸ್ ಸೆಂಟರ್ ಏನಿದೆ ಅದರಲ್ಲಿ ಈ ಟ್ರಯಲ್ಸ್ನ ನಡೆಸ್ತಾ ಇದ್ದಾರಂತೆ 45ರಿಂದ 50 ಜನ ಈ ಟ್ರಯಲ್ಸಲ್ಲಿ ಪ್ಲೇಯರ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಂತೆ ಅಂದರೆ ಇವ್ರು ಶಾರ್ಟ್ ಲಿಸ್ಟ್ ಮಾಡಿರುವಂಥ ಪ್ಲೇಯರ್ಸ್ಗಳು ಡೊಮ್ಯಾಸ್ಟಿಕ್ ಪ್ಲೇಯರ್ಸ್ಗಳು ಅನ್ಕ್ಯಾಪ್ ಪ್ಲೇಯರ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಂತೆ ಸೊ ಈ ಸೀಸನು ನಾವು ನೋಡ್ಬೋದು CSK ಕಡೆಯಿಂದ ಅನ್ಕ್ಯಾಪ್ ಪ್ಲೇಯರ್ಸ್ಗಳೆಲ್ಲ ಏನೇನಿದ್ದಾರೆ ಸುಮಾರು ಜನ ಈಚೆಗಡೆ ಬರೋದನ್ನ ನೋಡ್ಬೋದು ಯಾಕಂದ್ರೆ ಸಿಕ್ಕಾಪಟ್ಟೆ ಸ್ಕ್ರೂಟಿನಿ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನು ಡೊಮ್ಯಾಸ್ಟಿಕ್ ಸೀಸನ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಲೋಕಲ್ ಡೊಮ್ಯಾಸ್ಟಿಕ್ ಸೀಸನು ಸೊ ಅದಕ್ಕಿಂತ ಮುಂಚೆ ಅವರು ಟ್ರಯಲ್ಸ್ನ ನಡೆಸ್ತಿರೋದೆಲ್ಲ ನೋಡ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ತಗೊಂಡ್ರ ಥರ ಕಾಣಿಸ್ತಾ ಐತೆ ಈ ಸೀಸನ ಇದು MS ಧೋನಿ ಲಾಸ್ಟ್ ಸೀಸನ್ ಆದರೂ ಆಗ್ಬೋದು ಹೇಳ್ತಾನೆ ಬರ್ತಾನೆ ಇದೀವಿ ಎಲ್ಲರೂ ಹೇಳ್ತಾನೆ ಇದ್ದಾರೆ ಲಾಸ್ಟ್ ಸೀಸನ್ ಆಗ್ಬೋದು ಅಂತ ಗೊತ್ತಿಲ್ಲ ಇನ್ನೊಂದು ಸೀಸನ್ ಆಡ್ಬೋದು ನೆಕ್ಸ್ಟ್ ಮೆಗಾ ಆಕ್ಷನ್ಗೂ ಆಡ್ಬೋದು MS ಇವ್ರು ಹೇಳೋದಕ್ಕೆ ಬರೋದಿಲ್ಲ ಅದು ಬಟ್ ಇಷ್ಟೊಂದೆಲ್ಲ ಸೀರಿಯಸ್ ಆಗಿ ತಗೊಂಡ್ರದ ನೋಡ್ತು ಅಂತಂದರೆ ಆಕ್ಷನ್ನ ಕೆಲವು ತಿಂಗಳಿದೆ ಇನ್ನು ಡೊಮ್ಯಾಸ್ಟಿಕ್ ಸೀಸನ್ ಬೇರೆ ಸ್ಟಾರ್ಟ್ ಆಗಿಲ್ಲ ಅದಕ್ಕಿಂತ ಮುಂಚೆ ಅವರೆಲ್ಲ ತೊಗೊಂಡ್ರೆ ಸೀರಿಯಸ್ ಆಗಿ ತೊಗೊಂಡ್ರದೆಲ್ಲ ನೋಡ್ತು ಅಂತ ಅಂದರೆ ಏನೋ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸ್ಟೀಫನ್ ಫ್ಲೆಮಿಂಗ್ಸು ಕೋಚು ಇದರಲ್ಲಿ ಮೇಯ್ನ್ ಮುಖ್ಯ ಪಾತ್ರ ವಹಿಸ್ತು ಅಂತಂದರೆ ಅದರ ಜೊತೆಗೆ ಇವರ ಫೀಲ್ಡಿಂಗ್ ಕೋಚ್ ಆಗಿದ್ದಂಥ ರಾಜೀವ್ ಕುಮಾರ್ನು ಕೂಡ ಇದರಂತೆ ಜೊತೆಗೆ MS ಧೋನಿನೂ ಕೂಡ ಇದನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ ಅಂತ ಅಪ್ಡೇಟು ಬಂದಿದೆ ಸೊ ಯಾರ್ಯಾರನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ರು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಇದು ಅರ್ಲಿ ಟ್ರಯಲ್ಸ್ ಇದೆ ಫೈನಲ್ ಟ್ರಯಲ್ಸ್ ಅಂತ ಹೇಳೋದಕ್ಕಾಗೋದಿಲ್ಲ ಇನ್ನು ಆಕ್ಷನ್ ಕ್ಲೋಸ್ ಇದ್ದಾಗ ಅವಾಗಲೂ ಕೂಡ ಟ್ರಯಲ್ಸ್ ನಡೆಯುತ್ತೆ ಅವಾಗ ಡೊಮ್ಯಾಸ್ಟಿಕ್ ಸೀಸನ್ ಬೇರೆ ನಡೀತಾ ಇರುತ್ತೆ ಸೊ ಆ ಟೈಮಲ್ಲೂ ಕೂಡ ಟ್ರಯಲ್ಸ್ ನಡೆಯುತ್ತೆ ಇವಾಗ ನಡೆದಂಥ ಟ್ರಯಲ್ಸು ಸೊ ಇದನ್ನ ತಗೊಂಡಿರ್ತಾರೆ ಈ ಪ್ಲೇಯರ್ಸ್ನ ಮತ್ತೆ ಕರೆಸ್ಬಿಟ್ಟು ಆಮೇಲೂ ಕೂಡ ಟ್ರಯಲ್ಸ್ ನಡೆಸ್ತಾರೆ ಫೈನಲ್ ಆಗಿ ಆಕ್ಷನ್ಲಿ ಪಿಕ್ ಮಾಡಬೇಕು ಅಂತ ಅಂದಾಗ ಸೊ CSK ಪಿಕ್ ಆಗಬೇಕು ಅಂದರೆ ಯಾವ ಪ್ಲೇಯರಿಗೆ ತಾನೇ ಇಷ್ಟ ಇರೋದಿಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಪಡ್ತಾರೆ ಪ್ಲೇಯರ್ಗಳು CSK RCB ಮುಂಬೈ ಇಂಥ ಫ್ರಾಂಚೈಸಿಗಳಿಗೆ ಪಿಕ್ ಆಗಬೇಕು ಅಂತಂದರೆ ಅದಕ್ಕೆ ಮುಗಿಬಿದ್ದು ಟ್ರಯಲ್ಸ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅಪರ್ಚುನಿಟಿ ಸಿಗೋದೇ ಕಷ್ಟ ನೀನು 6 ತಿಂಗಳಾದರೂ ಪರವಾಗಿಲ್ಲ ಆಗಿರೋ ಇನ್ನು 6-7 ತಿಂಗಳು ಇನ್ನು IPL ಬರೋದು ಇನ್ನೂ ಸುಮಾರು ತಿಂಗಳುಗಳಿದೆ ಅಷ್ಟು ತಿಂಗಳಾದರೂ ಪರವಾಗಿಲ್ಲ ಎಷ್ಟು ತಿಂಗಳಾದರೂ ಪರವಾಗಿಲ್ಲ ನಾವು ಟ್ರಯಲ್ಸ್ ಕೊಡ್ತೀವಿ ಅಂತ ಬಂದ್ಬಿಟ್ಟು ಕೊಡ್ತಾ ಇದ್ದಾರೆ ಸೊ ನೋಡೋಣ ಹೆಂಗೆ ತಗೊತಾರೆ ಪ್ಲೇಯರ್ಸ್ಗಳಂತ ಆ್ಯಂಡ್ MS ಧೋನಿ ಅವರು ಹೇಳಿರೋ ಹಾಗೆಯೇ ಸ್ವಲ್ಪ ಲೂಪ್ ಹೋಲ್ಸ್ಗಳಿದೆ ನಮ್ಮ ಟೀಮಲ್ಲಿ ಸೊ ಆ ಲೂಪ್ ಹೋಲ್ಸ್ಗಳನ್ನು ನಾವು ಫುಲ್ಫಿಲ್ ಮಾಡ್ತೀವಿ ನೆಕ್ಸ್ಟ್ ಅಪ್ಕಮಿಂಗ್ ಸೀಸನಲ್ಲಿ ಅಂತ ಹೇಳಿದ್ದಾರೆ ಸೊ ಅದೇ ಇರ್ಬೋದು ಈ ಲೂಪ್ ಹೋಲ್ಸು ಅದೇ ಡೊಮ್ಯಾಸ್ಟಿಕ್ ಪ್ಲೇಯರ್ಸ್ಗಳು ಈ ಅನ್ಕ್ಯಾಪ್ ಪ್ಲೇಯರ್ಸ್ಗಳಲ್ಲಿ ಏನಿದ್ದಾರೆ ಇನ್ಫ್ಯಾಕ್ಟ್ ಕ್ಯಾಪ್ ಪ್ಲೇಯರ್ಸ್ಗಳು ಕೂಡ ಸೊ ಸ್ಕ್ರೂಟಿನಿ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತಿದೆ ಸುಮಾರು ಜನನ ರಿಲೀಸ್ ಮಾಡ್ಬೋದು ಈ ಸೀಸನ್ ಅಂತ ಒಂದು ಸ್ಟ್ರಾಂಗ್ ಬಿಲೀಫ್ ಫ್ಯಾಕ್ಟರ್ ನನಗಂತೂ ಇದೆ ಯಾಕಂದರೆ ಹೊಸ ಪ್ಲೇಯರ್ಸ್ಗಳನ್ನ ಇಷ್ಟಿಷ್ಟು ಬೇಗನೆ ನೋಡ್ತಾ ಇರೋದನ್ನೆಲ್ಲ ನೋಡ್ತು ಅಂತ ಅಂದರೆ ಸೊ ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಇವರು ಮುಖಭಂಗ ಆಗಿದೆ ಅದಕ್ಕೋಸ್ಕರ ಪರ್ಸನಲ್ ಆಗಿ ತಗೊಂಡಿದ್ದೀವಿ ಅಂತ ಹೇಳ್ತಾರೆ ಅಷ್ಟೇ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ IPL ಇಂದ ಪಾರ್ಟ್ ವೇ ಈಚೆ ಕಡೆ ಬರ್ತಾ ಇದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ನ ಮೆಂಟರ್ ಆಗಿದ್ದಂಥ ಜಾಹಿರ್ ಖಾನ್ ಈಚೆ ಕಡೆ ಬಂದಿದ್ದಾರೆ ಅಂತ ಇವಾಗ ಅಪ್ಡೇಟ್ ಬರ್ತಿದ್ದ ಮಗ ಏನು ಹೈಲೈಟ್ ಆಗಿ ಕಾಣಿಸ್ಕೊಂಡಿದ್ರೆ ಏನಲ್ಲೇನು ಗಂಭೀರಣ್ಣ ಅಂತಾರೆ ಹೈಲೈಟ್ ಆಗಿ ಕಾಣಿಸ್ಕೊಂಡಿದ್ರು LSCಗೆ ನಮ್ಮ ಗಂಭೀರಣ್ಣ ಮೆಂಟರ್ ಆಗಿದ್ದಾಗ ಫುಲ್ಲು ಹೈಲೈಟು ಅವನ ಅಜ್ಜಿ LSC ಟೀಮಲ್ಲಿರೋ ಕಾಣಿಸಲ್ಲ ಗಂಭೀರಣ್ಣನೇ ಕಾಣಿಸ್ತಾ ಇದ್ರು ಸೊ ಇವ್ರು ಇದ್ದಿದ್ದೇ ಗೊತ್ತಿಲ್ಲ ಟೀಮಲ್ಲಿ ಆ ಥರ ಇತ್ತು ಸೊ ಇನ್ನೇನು ಈಚೆ ಬಂದರೂ ಅಷ್ಟೇ ಒಳಗಡೆ ಇದ್ರು ಅಷ್ಟೇ ಅಂತ ಅನ್ಕೊಂಡು ಈಚೆಗಡೆ ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಯಾವ ಟೀಮಿಗೆ ಸೇರ್ಕೊಂತಾರೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ CSK ಅವರಂತೂ ಹೆವಿ ಪರ್ಸನಲ್ ಆಗಿ ತಗೊಂಡಿದ್ದಾರೆ ನೋಡೋಣ ಯಾವ ಥರ ಕ್ವಾಲಿಟಿನ ತೊಗೊಂಬರ್ತಾರೆ ಟೀಮಲ್ಲಿ ಅಂತ